ನಮಸ್ಕಾರ ಸ್ನೇಹಿತರೆ. ಇವತ್ತು 7ನೇ ಹಂತದ ಮತದಾನ ಸಹ ಮುಕ್ತಾಯವಾಯಿತು. ಕಡೆಯ ಹಂತದ ಮಾಹಿತಿ ಪ್ರಕಾರ 7ನೇ ಹಂತದ ಮತದಾನದಲ್ಲಿ ಒಟ್ಟು 53% ಓಟು ಚಲಾವಣೆ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಈಗ ಎಕ್ಸಿಟ್ ಪೋಲ್ಗಳು ಬರೋದಕ್ಕೆ ಶುರುವಾಗಿದೆ. ಇಂಪಾರ್ಟೆಂಟ್ ಈಗ ಬಂದಂತಹ ಎಕ್ಸಿಟ್ ಪೋಲ್ಗಳಲ್ಲಿ ಯಾವ ಪಕ್ಷ ಅಂದ್ರೆ ಯಾವ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗಬಹುದು ಅನ್ನುವುದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಒಂದೊಂದೇ ಎಕ್ಸಿಟ್ ಪೋಲ್ಗಳು ಬರ್ತಾ ಇದಾವೆ. ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು NDA ನೇತೃತ್ವದ ಮೈತ್ರಿಕೂಟಕ್ಕೆ ಈ ಬಾರಿ ಮತ್ತೊಮ್ಮೆ ಅಧಿಕಾರ ಸಿಗುತ್ತೆ ಅಂತ. ಆ ಮೂಲಕ ಮೋದಿಯವರು 3ನೇ ಬಾರಿ ತ್ರಿವಿಕ್ರಮನಂತೆ 3ನೇ ಬಾರಿ ಸಹ ದಿಗ್ವಿಜಯ ಸಾಧಿಸಿ ದಿಲ್ಲಿಯ ಗದ್ದುಗೆಯನ್ನು ಅಲಂಕರಿಸಲಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಯಾವ ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ, ಪ್ರತಿಯೊಂದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಜನ್ ಕಿ ಬಾತ್ ಎಕ್ಸಿಟ್ ಪೋಲ್. ಇದು ಪ್ರದೀಪ್ ಭಂಡಾರಿ ಅವರು ಮಾಡಿರ್ತಕ್ಕಂತ, ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತ ಎಕ್ಸಿಟ್ ಪೋಲ್. ಇದರಲ್ಲಿ NDA ನೇತೃತ್ವ ಅಂದ್ರೆ ಬಿಜೆಪಿ ನೇತೃತ್ವದ NDA ಸರ್ಕಾರಕ್ಕೆ 392 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದೇ ಒಂದು ಎಕ್ಸಿಟ್ ಪೋಲ್ ಜನ್ ಕಿ ಬಾತ್ NDAಗೆ ಜಾಸ್ತಿ ಸೀಟ್ಗಳನ್ನು ಕೊಟ್ಟಿರೋದು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನ ಇಂಡಿ ಘಟಬಂಧನ್ ಮೈತ್ರಿಕೂಟಕ್ಕೆ 161 ಸೀಟ್ಗಳು ಸಿಗುತ್ತೆ ಅಂತ ಜನ್ ಕಿ ಬಾತ್ ಅವರು ಹೇಳ್ತಾ ಇದ್ದಾರೆ. ಅದರ್ಸ್ಗೆ 20 ಸೀಟ್ಗಳು ದಕ್ಕಲಿದೆ ಅಂತ ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ ನಲ್ಲಿ ವಿವರವಾಗಿ ಹೇಳಲಾಗಿದೆ. ಅಂದ್ರೆ ಇಲ್ಲಿ NDA ಮೈತ್ರಿಕೂಟ ಭರ್ಜರಿ ಬಹುಮತ ಸಾಧಿಸಿ, ಬಹುಮತಕ್ಕೆ ಬೇಕಾಗಿರೋದು ಕೇವಲ 272 ಸೀಟ್ ಮಾತ್ರ. ಆದ್ರೆ ಇಲ್ಲಿ ಬರ್ತಾ ಇರೋದು 392 ಸೀಟು. ಇಂಡಿ ಘಟಬಂಧನ್, ಇಂಡಿ ಮೈತ್ರಿಕೂಟದ ಪರ್ಫಾರ್ಮೆನ್ಸ್ ಕಳೆದ ಬಾರಿಗಿಂತ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆದರೆ ಅಧಿಕಾರಕ್ಕೆ ಬರುವ ಕನಸು ಕನಸಾಗೆ ಈ ಬಾರಿನೂ ಉಳಿಯುತ್ತೆ ಅಂತ ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ ನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನ ಮ್ಯಾಟ್ರಿಸ್ ಅವರು ನಡೆಸಿರ್ತಕ್ಕಂಥ ಎಕ್ಸಿಟ್ ಪೋಲ್ ನಲ್ಲಿ NDA ಮೈತ್ರಿಕೂಟನೇ ಅಧಿಕಾರಕ್ಕೆ ಬರುತ್ತೆ ಅಂತ ಇವರು ಸಹ ಹೇಳಿದ್ದಾರೆ. 368 ಸೀಟ್ಗಳನ್ನ ಬಿಜೆಪಿ ನೇತೃತ್ವದ NDA ಕೂಟಕ್ಕೆ ಮ್ಯಾಟ್ರಿಸ್ ನವರು ಕೊಟ್ಟಿದ್ದಾರೆ. ಇಂಡಿ ಕೂಟಕ್ಕೆ 132 ಸೀಟ್ಗಳು ಮಾತ್ರ ದಕ್ಕುತ್ತೆ ಅಂತ ಹೇಳ್ತಾ ಇದ್ದಾರೆ ಮ್ಯಾಟ್ರಿಸ್ ಸರ್ವೆನವರು. ಇನ್ನು ಅದರ್ಸ್ 48 ಸೀಟ್ಗಳಲ್ಲಿ ಗೆಲ್ತಾ ಇದ್ದಾರೆ. ಆ ಮೂಲಕ ಮ್ಯಾಟ್ರಿಸ್ ನವರು ಸಹ NDA ನೇತೃತ್ವದ ಸರ್ಕಾರನೇ 3ನೇ ಬಾರಿ ಸಹ ಸತತವಾಗಿ ಅಧಿಕಾರಕ್ಕೆ ಬರಲಿದೆ ಅಂತ ಮ್ಯಾಟ್ರಿಸ್ ನವರು ಭವಿಷ್ಯ ನುಡಿದಿದ್ದಾರೆ. ಆಲ್ಮೋಸ್ಟ್ ಆಲ್ ಇದೇ ಸತ್ಯ ಆದ್ರೂ ಯಾವುದೇ ಅನುಮಾನಗಳಿಲ್ಲ. ಯಾಕಂದ್ರೆ ಸರ್ವೆ ಸಂಸ್ಥೆಗಳು ಎಕ್ಸಿಟ್ ಪೋಲ್ ನಲ್ಲಿ ಯಾವುದೇ ರೀತಿಯ ಸತ್ಯಾಂಶನ ಮರೆಮಾಚೋಕ್ ಆಗೋದಿಲ್ಲ. ಇಲ್ಲಿ ಸತ್ಯವನ್ನು ಹೇಳ್ಬೇಕಾಗತ್ತೆ. ಒಪಿನಿಯನ್ ಪೋಲ್ ಗಳಲ್ಲಾದ್ರೆ ಅವರು ನಾವು ಆಗ ಮಾಡಿದಾಗ ಒಪಿನಿಯನ್ ಹಂಗಿತ್ತು ಜನರದ್ದು ಅಂತ ಸಮರ್ಥನೆ ಕೊಡಬಹುದು. ಆದರೆ ಮತಗಟ್ಟೆ ಸಮೀಕ್ಷೆನಲ್ಲಿ ಅಂಕಿಅಂಶ ಸ್ಪಷ್ಟವಾಗಿ ಕೊಡಬೇಕಾಗುತ್ತೆ. ಇದು ಆಲ್ಮೋಸ್ಟ್ ಆಲ್ ನಿಜನೂ ಆಗಿರಬಹುದು. ಸ್ನೇಹಿತರೆ, ನಮ್ಮ 3ನೇ ಎಕ್ಸಿಟ್ ಪೋಲ್ ನಂಬರ್ಸ್ ಈ ರೀತಿ ಇದಾವೆ. ಇದು ಇಂಡಿಯಾ ನ್ಯೂಸ್ ನವರು ಮಾಡಿರ್ತಕ್ಕಂಥ ಎಕ್ಸಿಟ್ ಪೋಲ್. ಇವರು ಸಹ NDA ನೇತೃತ್ವದ ಬಿಜೆಪಿ ಸರ್ಕಾರದ ಆಡಳಿತಕ್ಕೆ ಬರುತ್ತೆ ಅಂತ ಅಂಕಿ ಸಂಖ್ಯೆಗಳನ್ನ ಕೊಡ್ತಾ ಇದ್ದಾರೆ. NDAಗೆ 371 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಇಂಡಿ ಮೈತ್ರಿಕೂಟಕ್ಕೆ 125 ಸೀಟ್ಗಳು ದಕ್ಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ್ಸ್ 47 ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋದು ಇಂಡಿಯಾ ನ್ಯೂಸ್ ನಡೆಸಿರ್ತಕ್ಕಂಥ ಎಕ್ಸಿಟ್ ಪೋಲ್ ನಲ್ಲಿ ಬಹಿರಂಗ ಆಗಿರ್ತಕ್ಕಂಥ ಸಂಖ್ಯೆಗಳು. ಇವರು ಸಹ 3ನೇ ಬಾರಿ ಮೋದಿ ನೇತೃತ್ವದ NDA ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ನ ಕನಸು ಈ ಬಾರಿನೂ ಸಹ ಕನಸಾಗಿ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪಿ ಮಾರ್ಕ್ ನವರು ನಡೆಸಿರ್ತಕ್ಕಂಥ ಎಕ್ಸಿಟ್ ಪೋಲ್. ಇದು ರಿಪಬ್ಲಿಕ್ ಭಾರತ್ ನ್ಯೂಸ್ ಚಾನೆಲ್ ಅಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಎಕ್ಸಿಟ್ ಪೋಲ್. ಇದರಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ NDA ನೇತೃತ್ವದ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ 359 ನಂಬರ್ ಕೊಟ್ಟಿದ್ದಾರೆ. ಇಂಡಿಯಾ ಘಟಬಂಧನ್, ಇಂಡಿಯಾ ಮೈತ್ರಿಕೂಟಕ್ಕೆ 154 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಇತರೆ 30 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಪಿ ಮಾರ್ಕ್ ನವರು ರಿಪಬ್ಲಿಕ್ ಭಾರತದಲ್ಲಿ ನಡೆಸಿರ್ತಕ್ಕಂಥ ಎಕ್ಸಿಟ್ ಪೋಲ್ ಅಲ್ಲಿ ತೋರಿಸಿದ್ದಾರೆ. ಇಲ್ಲೂ ಸಹ ಮೋದಿ ನೇತೃತ್ವದ NDAನೇ ಸರ್ಕಾರ ಮತ್ತೆ ರಚನೆ ಮಾಡುತ್ತೆ. ಸ್ನೇಹಿತರೆ, ಇದಿಷ್ಟು 4 ಪ್ರಮುಖ ಎಕ್ಸಿಟ್ ಪೋಲ್ಗಳು. ನಾನು ನಿಮ್ಗೆ ಅಂಕಿ ಸಂಖ್ಯೆಗಳನ್ನ ಕೊಟ್ಟೆ. ಇತ್ತೀಚೆಗೆ ಕೆಲವೇ ಗಂಟೆಗಳ ಮೊದಲು ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ನಾವು ಈ ಬಾರಿ ಇಂಡಿಯಾ ಘಟಬಂಧನ ಈ ಬಾರಿ 295 ಸೀಟ್ಗಳಿಗಿಂತ ಜಾಸ್ತಿ ಗೆದ್ದು ಸರ್ಕಾರ ರಚನೆ ಮಾಡುತ್ತೆ ಅಂತ. ಆದ್ರೆ ಎಲ್ಲ ಎಕ್ಸಿಟ್ ಪೋಲ್ಗಳು, ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಕ್ಕಂತ ವಿಚಾರ ಏನಪ್ಪಾ ಅಂದ್ರೆ NDA ಮೈತ್ರಿಕೂಟನೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಇಂಡಿಯಾ ಘಟಬಂಧನ್, ಇಂಡಿಯಾ ಮೈತ್ರಿಕೂಟದ ಅಧಿಕಾರದ ಆಸೆ ಈ ಬಾರಿನೂ ನುಚ್ಚು ನೂರಾಗಿದೆ. ಅವ್ರೇನಿದ್ರು ಮುಂದಿನ 2029ರ ಲೋಕಸಭಾ ಚುನಾವಣೆಗೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದು ಅನ್ನೋದು ಈ 4 ಎಕ್ಸಿಟ್ ಪೋಲ್ಗಳಿಂದ ನಮಗೆ ಕಂಡು ಬರ್ತಾ ಇರ್ತಕ್ಕಂಥ ವಿಚಾರ. ಸ್ನೇಹಿತರೆ, ಇವತ್ತು ನಡೆದಿರ್ತಕ್ಕಂಥ ಮತದಾನದಲ್ಲಿ ನರೇಂದ್ರ ಮೋದಿ ಅವರ ವಾರಣಾಸಿ ಕ್ಷೇತ್ರ ಸಹ ಇದೆ. ಅಲ್ಲೂ ಸಹ ಭರ್ಜರಿ ಮತದಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಂಗನಾ ರಾಣಾವತ್ ಅವರು ಮಂಡಿಯಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ, ಹಿಮಾಚಲ ಪ್ರದೇಶ, ಅಲ್ಲೂ ಸಹ ಭರ್ಜರಿ ಮತದಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 7ನೇ ಹಂತದಲ್ಲೂ ಸಹ
ಬಿಜೆಪಿಗೆ ಒಳ್ಳೆಯ ಸಂಖ್ಯೆಯ ಕ್ಷೇತ್ರಗಳೇ ಬರುತ್ತೆ ಅಂತ ಭವಿಷ್ಯ ನುಡಿಯಲಾಗಿದೆ ಎಕ್ಸಿಟ್ ಪೋಲ್ ನಲ್ಲಿ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಸಹ ಹೇಳಿದ್ರು ಬಿಜೆಪಿ 150 ಸೀಟ್ಗಳನ್ನು ಗೆಲ್ಲೋದಿಲ್ಲ, ಇನ್ನು 400 ಪಾರ್ ಅಂದ್ರೆ 400 ಸೀಟ್ಗಳನ್ನು ಎಲ್ಲಿಂದ ಗೆಲ್ತಾರೆ ಅಂತ ವ್ಯಂಗ್ಯವಾಡಿದ್ರು ರಾಹುಲ್ ಗಾಂಧಿ ಅವರು. ಆದ್ರೆ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಆಲ್ಮೋಸ್ಟ್ ಆಲ್ 350 ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ 350 ನಂಬರ್ನ ಕ್ರಾಸ್ ಮಾಡ್ತಾ ಇದೆ. ಸ್ನೇಹಿತರೆ, ನೀವು ನಂಬಿ ಬಿಡಿ, ಬಿಜೆಪಿ ಏಕಾಂಗಿಯಾಗಿ ಬಹುಮತ ಪಡಿತಾ ಇದೆ ಅಂತ ಎಕ್ಸಿಟ್ ಪೋಲ್ಗಳಲ್ಲಿ ಹೇಳಲಾಗಿದೆ. ನಂಬರ್ಸ್ ಈಗ ತಾನೇ ಬರ್ತಾ ಇದಾವೆ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವರು ಹೇಳ್ತಾ ಇದ್ರು, ಫಾರ್ ಎಕ್ಸಾಂಪಲ್ ಯೋಗೇಂದ್ರ ಯಾದವ್ ಅವರಂತ ಸೆಫಾಲಜಿಸ್ಟ್ಗಳು ಹೇಳ್ತಾರೆ 260ಕ್ಕಿಂತ ಕಡಿಮೆ ಸೀಟ್ಗಳನ್ನ ಬಿಜೆಪಿ ಪಡೆಯುತ್ತೆ. ಈ ಬಾರಿ NDA ಅಂಗಪಕ್ಷಗಳ ಸಹಾಯದಿಂದ ಬಿಜೆಪಿ ಅಧಿಕಾರ ನಡೆಸುತ್ತೆ ಹೊರತು ಸಿಂಗಲ್ ಹ್ಯಾಂಡೆಡ್ ಆಗಿ ಬಹುಮತಕ್ಕೆ ಬೇಕಾಗಿರತಕ್ಕಂತ 272 ಸೀಟ್ಗಳು ಬರೋದಿಲ್ಲ ಅಂತ ಯೋಗೇಂದ್ರ ಯಾದವ್ ಅವರು ಸಹ ಹೇಳಿದ್ರು. ಆದರೆ ಅದು ಸಹ ಎಕ್ಸಿಟ್ ಪೋಲ್ ಅಲ್ಲಿ ಸುಳ್ಳಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ ಆಗಿ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡುವಷ್ಟು ಅಂಕಿಗಳನ್ನು ಪಡಿತಾ ಇದೆ. ನೀವೇ ನೋಡಿ, ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಕ್ರೋಢೀಕರಿಸಿದಾಗ ಎಕ್ಸಾಂಪಲ್ ಪಿ ಮಾರ್ಕ್ ನವರು 359 ಕೊಟ್ಟಿದ್ದಾರೆ, ಇಂಡಿಯಾ ನ್ಯೂಸ್ ನವರು 371 ಕೊಟ್ಟಿದ್ದಾರೆ, 371 ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ ನವರು 368 ಕೊಟ್ಟಿದ್ದಾರೆ, ಜನ್ ಕಿ ಬಾತ್ ನವರಂತೂ 400ರ ಗಡಿ ಹತ್ತತ್ರ ಕೊಟ್ಬಿಟ್ಟಿದ್ದಾರೆ 392 ಅಂತ. ಇದರ ಆವರೇಜ್ ತಗೊಂಡ್ರು ಸಹ ನಿಮಗೆ 350 ಆರಾಮಾಗಿ ಕ್ರಾಸ್ ಆಗೋಗುತ್ತೆ. ಇದರಲ್ಲಿ ಬಿಜೆಪಿ ಒಂದೇ, ಯಾವುದೇ ಡೌಟ್ ಇಲ್ಲದೆ 300 ಕ್ರಾಸ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 100ಕ್ಕೆ 100% ಕನ್ಫರ್ಮ್ ಆಗಿ ಹೇಳಬಹುದು ಚುನಾವಣೆಯ ಫಲಿತಾಂಶ ಏನಾಗಿರಲಿದೆ ಅಂತ. ಮತ್ತೊಮ್ಮೆ 3ನೇ ಬಾರಿ ನರೇಂದ್ರ ಮೋದಿ ಅವರು ದಿಲ್ಲಿಯ ಗದ್ದುಗೆ ಏರೋದ್ರಲ್ಲಿ ಯಾವುದೇ ಅನುಮಾನಗಳು ಈ ಎಕ್ಸಿಟ್ ಪೋಲ್ ನಲ್ಲಿ ಕಾಣ್ತಾ ಇಲ್ಲ. ಸ್ನೇಹಿತರೆ, ಎಕ್ಸಿಟ್ ಪೋಲ್ಗಳು ಆಲ್ಮೋಸ್ಟ್ ಆಲ್ ಎಕ್ಸಾಕ್ಟ್ ಆಗಿ ಸಂಖ್ಯೆಗಳು ಫಲಿತಾಂಶದಲ್ಲಿ ನಮಗೆ ಗೊತ್ತಾಗೋದು, ಆದರೆ ಫಲಿತಾಂಶಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಂಖ್ಯೆಗಳನ್ನೇ ಕೊಟ್ಟಿರುತ್ತೆ. ಒಪಿನಿಯನ್ ಪೋಲ್ಗಳಲ್ಲಿ ಹೆಚ್ಚು ಕಡಿಮೆ ಆಗಬಹುದು, ಆದರೆ ಎಕ್ಸಿಟ್ ಪೋಲ್ಗಳಲ್ಲಿ ಅಕ್ಯುರೇಟ್ ಸಂಖ್ಯೆಗಳನ್ನೇ ಇಲ್ಲಿ ಸಂಸ್ಥೆಗಳು ಕೊಡಬೇಕಾಗುತ್ತೆ. ಮುಂದೆ ಜನ ಅದನ್ನ ಕಾತುರದಿಂದ ಕಾಯಬೇಕಾದರೆ ಸಂಸ್ಥೆಗಳ ವಿಶ್ವಾಸಾರ್ಹತೆ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಸುಳ್ಳು ಅಥವಾ ತಪ್ಪು ಅಂಕಿ ಸಂಖ್ಯೆಗಳನ್ನ ಎಕ್ಸಿಟ್ ಪೋಲ್ ನಲ್ಲಿ ಸಂಸ್ಥೆಗಳು ಕೊಡೋದಕ್ಕೆ ಆಗೋದಿಲ್ಲ. ಪಿ ಮಾರ್ಕ್ ಮತ್ತು ಜನ್ ಕಿ ಬಾತ್ 2 ಎಕ್ಸಿಟ್ ಪೋಲ್ ಅಲ್ಲಿ ಬಿಟ್ರೆ ಇಂಡಿ ಮೈತ್ರಿಕೂಟಕ್ಕೆ 150 ಕ್ರಾಸ್ ಆಗತ್ತೆ ಅಂತ ಯಾವ ಎಕ್ಸಿಟ್ ಪೋಲ್ ಅಲ್ಲೂ ಸಂಖ್ಯೆಗಳನ್ನ ಕೊಡ್ತಾ ಇಲ್ಲ. ಅಂದ್ರೆ ಅವರಿಗೆ ಅಷ್ಟು ಸಂಖ್ಯೆಗಳು ಬರ್ತಾ ಇಲ್ಲ. ಈ ಬಾರಿನೂ ಸಹ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ವಿಫಲವಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಲಾಭವನ್ನು ಮೋದಿ ಅವರ ನೇತೃತ್ವದ ಬಿಜೆಪಿ ಪಡಿತಾ ಇದೆ. ಮತ್ತೊಮ್ಮೆ NDA ಸರ್ಕಾರನ ರಚನೆ ಮಾಡ್ತಾ ಇದೆ ಅನ್ನೋದು ಈ ಎಕ್ಸಿಟ್ ಪೋಲ್ಗಳಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂತ ಅಂಶ. ಇನ್ನೊಂದ್ ಕಡೆ ಬಿಜೆಪಿ ಅವರು ವ್ಯಂಗ್ಯ ಮಾಡ್ತಾ ಇದ್ರು, ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರಿಗೆ ಆಗಿರತಕ್ಕಂತ ವಯಸ್ಸು 53 ವರ್ಷ, ಅಷ್ಟು ಸ್ಥಾನಗಳನ್ನು ಗೆಲ್ತಾ ಇಲ್ಲ ಅಂತ. ಗೆಲ್ಲಬಹುದು. ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ನಮಗೆ ಅನ್ನಿಸುತ್ತೆ ಕಾಂಗ್ರೆಸ್ 53 ಆರಾಮಾಗಿ ಕ್ರಾಸ್ ಮಾಡುತ್ತೆ. ಆದರೆ ಬಹುಮತ ಬರುವ ಕನಸು ನನಸಾಗೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿರೋದು 230 ಕ್ಷೇತ್ರಗಳಲ್ಲೇನೋ ಅಷ್ಟೇ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಇಂಡಿಯಾ ಮೈತ್ರಿಕೂಟ ಈ ಬಾರಿನೂ ಸರ್ಕಾರ ರಚನೆ ಮಾಡೋ ಕನಸಾಗಿಯೇ ಉಳಿಯಲಿದೆ. ಅವ್ರೇನಿದ್ರು 2029ರ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಬೇಕು ಅಂದ್ರೂ ತಪ್ಪಾಗಲ್ಲ. ಸ್ನೇಹಿತರೆ, ಸ್ಪಷ್ಟವಾಗಿ ಹೇಳ್ಬೋದು, ಮತ್ತೆ NDA ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ಪ್ರಶಾಂತ್ ಕಿಶೋರ್ ಅವರು ಸಹ ಇದನ್ನೇ ಹೇಳಿದ್ದು. ಸ್ನೇಹಿತರೆ, ಈ ಎಕ್ಸಿಟ್ ಪೋಲ್ಗಳು ನಿಮಗೆ ಎಕ್ಸಾಕ್ಟ್ ಅನ್ಸುತ್ತಾ? ಇದೇ ನಂಬರ್ಸು 350ರ ಆಸುಪಾಸಿನಲ್ಲೇ ಬಿಜೆಪಿ ನೇತೃತ್ವದ NDA ಸೀಟ್ಗಳನ್ನು ಪಡೆದು ಬಿಜೆಪಿ ನೇತೃತ್ವದ NDA ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ? ನಿಮಗೇನನ್ಸುತ್ತೆ? ಎಷ್ಟು ನಂಬರ್ಸ್ ಬರಬಹುದು? ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.